ಸೊ ನಿಮ್ಗೆ ಚಾನೆಲ್ ಅವರು ಹೊಸ ಮೊಬೈಲ್ ಆಗಲಿ ಕಂಪನ್ಸೇಷನ್ ಆಗಲಿ ಏನಾದರೂ ಕೊಟ್ರಾ? ಇಲ್ಲ, ಏನೂ ಕೊಟ್ಟಿಲ್ಲ. ಹಂಗೆ ನೋಡಿದರೆ ನಾವು ವಾಪಸ್ ಬರಬೇಕಾದ್ರೆ ಆ ಮೂಮೆಂಟ್ ಯಾರು ಹೇಳಿದ್ರೋ ಗೊತ್ತಾಗಲಿಲ್ಲ. ಒಬ್ರು ಯಾರೋ ಕ್ರ್ಯೂ ಮೆಂಬರ್ ನಂಗೆ ಹೇಳಿದರೆ ಹಿಂದಿನ ಪ್ಯಾನಲ್ ಚೇಂಜ್ ಮಾಡಿಸ್ಕೊಂಡ್ಬಿಟ್ರಿ, ಅದನ್ನು ಎಲ್ಲ ಸರಿ ಆಗ್ಸೋದು ಅಂತ. ಸೊ ನಿಮ್ಮ ಫೋನ್ ನೋಡು ಆ ಥರ ಭಾಳ ಅದ ನಮ್ಗೆ ಫೋನ್ ನನ್ನ ಓ ನೈಸ್. ಓ, ಎರಡೂ ಫೋನ್ ಇದನ್ನೆಲ್ಲಿಂದ ಮನ್ಯಾಗ ಹುಡುಕಿ ಕೇಳ್ಕೊಂಡು ಬಂದ್ರೆ ಓಕೆ, ಇದರದ ಬಗ್ಗೆನೂ ಐ ವಿಲ್ ಶೇರ್ ದ ಸ್ಟೋರಿ. ಬಟ್ ದಿಸ್ ಈಸ್ ಮೈ ಫೋನ್. ಓ ಮೈ ಗಾಡ್, ಇಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗಿದೆ. ಐ ನೋ, ಒಡಿ ಅಂತ ಹೇಳಿದ್ರು. ನೀವು ಕವರ್ ತೋರಿಸ್ಬೋದಾ ನಮ್ಗೆ? ಇದು ಕವರ್ನ ತೆಗಿಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇದು ಅಷ್ಟು ಪೀಸಸ್ ಅದು ಹೆಂಗದ ಅಂತಂದ್ರೆ ನಾ ಈಗ ಇದನ್ನು ತೆಗದೆ ಅಂದ್ರೆ ಇದು ಅಷ್ಟು ಹೊರಗೆ ಬರ್ತದೆ. ಹಿಂಗೆ ಅಂದ್ರೆ ಇದು ಒಳಗಡೆ ಏನು ಒಂದು ಇದು ಇರ್ತದಲ್ಲ, ಸಿಸ್ಟಮ್ ಇರ್ತದಲ್ಲ, ಅದ್ರದ್ದೇನೋ ಒಂದು ಸಿಸ್ಟಮ್ ಇರ್ತದಲ್ಲ, ಅದು ಅಗದಿ ನೇಕೆಡ್ ಆಗಿ ಕಾಣ್ಲಿಕ್ಕೆ ಚಾಲು ಆಗ್ತದೆ. ಅದು ಹಂಗೆ ಕಾಣ್ಲಿಕ್ಕತ್ತಂದ್ರೆ ಈ ಐಫೋನದೆಲ್ಲ ಇವು ಹ್ಯೂಮಿಡ್ ಇವೆಲ್ಲ ಪ್ರಾಬ್ಲಮ್ ಇರ್ತದಲ್ಲ, ಅದು ಮತ್ತು ಬ್ಯಾಟ್ರಿ ಉಬ್ಬುತ್ತದ ಅಥವಾ ಏನೋ ಒಂದು ಆಗ್ಬೋದು ಅಂತ ಹೇಳಿ ಜಸ್ಟ್ ಪ್ರೊಟೆಕ್ಟಿಂಗ್ ಇಟ್. ಬಟ್ ಇವನ್ ದೋ ಇಟ್ ವರ್ಕ್ಸ್, ಕೆಲವೊಂದು ಟೈಮ್ ಆ ಕಡೆ ಗ್ಲಿಚ್ ಅನ್ನಿಸ್ತದೆ, ಬಟ್ ಓಕೆ ಇಟ್ ವರ್ಕ್ಸ್. ಆ್ಯಂಡ್ ನಾ ಈಗೂ ಸಹಿತ ಇದನ್ನ ಫೋನ್ ಯೂಸ್ ಮಾಡಿಕತ್ತೀನಿ. ನಾ ಏನು ಬಂದ ಕೂಡೇನ ಹೊಸ ಫೋನ್ ತೊಗೊಂಡು ಏನಿಲ್ಲ. ಯಾ, ದಿಸ್ ಇಸ್ ದ ಕಂಡೀಷನ್. ಸೊ ಈ ಫೋನ್ ಸ್ಟೋರಿ ಕೇಳಿಕ್ಕೆ ಭಾಳ ಇಂಟ್ರೆಸ್ಟಿಂಗ್ ಅನಿಸ್ಲಿಕ್ಕತ್ತದ. ಇದು ಏನು ಸ್ಟೋರಿ ಇದು ಫೋನಿಂದು? ದಿಸ್ ಈಸ್ ಮೈ ಫಸ್ಟ್ ಫೋನ್ ಎವರ್. ಇದು ಏನು ಆನ್ ಆಗೋದಿಲ್ಲ, ಇಟ್ ಈಸ್ ಡೆಡ್. ಇದಾದಮೇಲೆ ಎರಡು ಫೋನ್, ನಾಟ್ ಐಫೋನ್ ಬಟ್ ಯಾವುದೋ ಒಂದು ಇದಕ್ಕೆ ಒಂಚೂರು ಜಾಸ್ತಿ ಇದ್ದದ್ದು ರೊಕ್ಕ ಹಾಕಿ ತೊಗೊಂಡಿದ್ದು ಅದ. ಬಟ್ ಅದನ್ನು ನಾವು ವಾಪಸ್ ಮತ್ತೆ ಕೊಟ್ಟಿದ್ದು ಅದ. ಅದನ್ನು ಹೇಳಿಕ್ಕೆ ಹೊಂಟದ್ದು ನಿಮಗೆ, ಯಾವುದಕ್ಕೂ ನಾ ಭಾಳ ಅಟ್ಯಾಚ್ಡ್ ಇಲ್ಲ, ಮೆಟೀರಿಯಲ್ಸ್ಗೆ ಆಗಲಿ ಹಿಂಗೆ ಅಟ್ಯಾಚ್ಡ್. ಇದನ್ನು ಬಿಟ್ಟು ನಾವು ಬದುಕಲಿಕ್ಕೆ ಆಗೋದಿಲ್ಲಪ್ಪ ಅಂಥದ್ದು ಯಾವುದೋ ವಸ್ತು ಇಲ್ಲ. ಬಟ್ ಒಂದೇ ಏನಂದ್ರೆ ಕಷ್ಟದಿಂದ ಏನು ತೊಗೊಂಡಿರ್ತೀನಿ ಅಲ್ಲ, ಅಥವಾ ನನ್ನ ಸಾಧನೆಗೆ ಏನು ಒಂದು ದಾರಿ ಆಗಿರ್ತದಲ್ಲ, ನನ್ನ ವ್ಯಾಲ್ಯೂಸನ್ನು ಹಿಂದೆ ತೊಗೊಂಡು ಮುಂದೆ ಹೋಗೋದು ನನಗಿಲ್ಲ ಅಷ್ಟೆ. ಈಗ ಇದನ್ನು ಫೋನ್ ಸಹಿತ ಎದಕ್ಕೆ ನಾನು ನನ್ನ ಜೊತೆ ಇಟ್ಕೊಂಡಿನಿ ಅಂದ್ರೆ, ನಾನೇನು 10th ಸ್ಟ್ಯಾಂಡರ್ಡ್, ಇದನ್ನು ನಾನು ನನ್ನ ಫಸ್ಟ್ PUC ನನ್ನ ರೊಕ್ಕದಲ್ಲೇ ನಾನು ತೊಗೊಂಡಿದ್ದು. 10th ಸ್ಟ್ಯಾಂಡರ್ಡಿಗೆ ಇದೇನು ನಂದು, ಬಿಕಾಸ್ ಐ ಆಮ್ ಅ ಗುಡ್ ಕಿಡ್ ಸ್ಕೂಲ್ ಒಳಗೆ, ನಂದೇನು ಸ್ಕಾಲರ್ಶಿಪ್ಸ್ ಎಲ್ಲ ಬರ್ತಿತ್ತಲ್ಲ, ಆ ಅಮೌಂಟನ್ನು ಒಂದು 8,000 ರೂಪಾಯಿ ಅರೌಂಡ್ ಸೇವ್ ಮಾಡಿಟ್ಕೊಂಡಿದ್ದೆ. ಆ ಟೈಮ್ ಒಳಗೆ ಎಲ್ಲರ ಕಡೆನೂ ನನ್ನ ಫ್ರೆಂಡ್ಸ್ ಕಡೆ ಅವ್ರ ಅಪ್ಪ ಅಮ್ಮ ಫೋನ್ಸ್ ಎಲ್ಲ ಕೊಡಿಸಿದ್ರು. ಬಟ್ ನಮ್ಮ ಮನೆ ಒಳಗೆ ಕಂಡೀಷನ್ ವಾಸ್ ವೆರಿ ಡಿಫ್ರೆಂಟ್. ಅದು ಫೈನಾನ್ಷಿಯಲಿ ನಾವು ಆ ಟೈಮ್ ಒಳಗೆ ಏನೂ ಚಲೋ ಇದ್ದಿದ್ದಿಲ್ಲ. ಸೊ ನನಗೂ ಒಂದು ಫೋನ್ ಬೇಕು, ಬಟ್ ಮನೆ ಒಳಗೆ ಕೇಳಿದ್ರೆ ಒಂದು ಅವರಿಗೆ ಭಾಳ ಹೊರೆ ಆಗ್ಬೋದು ಅಂತ ಹೇಳಿ ನಾನೊಂದು ಪಿಗಿ ಬ್ಯಾಂಕ್ ಅಂತ ಹೇಳಿ ಮಾಡಿಟ್ಕೊಂಡಿದ್ದೆ. ಆ ಗಡಿಗೆ ಒಡೆದು ಅದ್ರೊಳಗೆ ಒಂದು ಏನು ಅಮೌಂಟ್ ಬರ್ತದಲ್ಲ, ಅದು